ನಟಿ ಸೌಂದರ್ಯ ಸಾವಿನ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ಒಬ್ರು ಆರೋಪವನ್ನ ಮಾಡ್ತಾ ಈ ಸಂಬಂಧ ದೂರು ಕೂಡ ದಾಖಲು ಮಾಡಿದ್ರು. ಮೋಹನ್ ಬಾಬು ಅವರೇ ಕಾರಣ ಅನ್ನುವಂತಹ ಆರೋಪವನ್ನ ಹೊರಿಸಲಾಗಿತ್ತು. ಇದಕ್ಕೆ ನಿನ್ನೆಯೇ ರಿಯಾಕ್ಟ್ ಮಾಡಿದ್ರು ಸೌಂದರ್ಯ ಅವರ ಪತಿ. ಈಗ ಪತ್ರದ ಮೂಲಕ ಬಹಿರಂಗವಾಗಿ ಇದರ ವಿಚಾರವನ್ನ ಅವರು ಬಯಲಿಗೆಳೆದಿದ್ದಾರೆ. ಸೌಂದರ್ಯ ಸಾವಿನ ರಹಸ್ಯಕ್ಕೆ ಅವರ ಪತಿ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಜಮೀನಿಗಾಗಿ ಕೊಲೆ ಮಾಡಿಸಿದ್ದಾರೆ ಅನ್ನೋದು ಸುಳ್ಳು ಸುದ್ದಿ. ತೆಲುಗು ನಟ ಮೋಹನ್ ಬಾಬು ಮೇಲಿನ ಆರೋಪ ನಿರಾಧಾರ. ನಟಿ ಸೌಂದರ್ಯ ಪತಿ ರಘು ಬಹಿರಂಗ ಪತ್ರವನ್ನ ಬರೆಯುವ ಮೂಲಕ ಆರೋಪವನ್ನ ಮಾಡಿರೋದರ ಕುರಿತಾಗಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ನಟಿ ಸೌಂದರ್ಯ ಪತಿ ರಘು ಅವರ ಪತ್ರದಲ್ಲಿ ಹೀಗಿದೆ: ಸೌಂದರ್ಯರಿಂದ ಮೋಹನ್ ಬಾಬು ಅಕ್ರಮ ಆಸ್ತಿಯನ್ನ ಖರೀದಿ ಮಾಡಿಲ್ಲ. ಈಗಲೂ ಮೋಹನ್ ಬಾಬು ಕುಟುಂಬದ ಜೊತೆ ನಮ್ಮ ಸಂಬಂಧ ತುಂಬಾ ಉತ್ತಮವಾಗೇ ಇದೆ. ಮೋಹನ್ ಬಾಬು ಮೇಲಿನ ಆರೋಪವನ್ನ ಈ ಮೂಲಕ GS ರಘು ಅವರು ಅಲ್ಲಗೆಳೆದಿದ್ದಾರೆ. ಸೌಂದರ್ಯ ಅವರ ಒಂದು ಆಸ್ತಿ ಮೇಲೆ ಮೋಹನ್ ಬಾಬು ಅವರು ಕಣ್ಣಿಟ್ಟಿದ್ರು. ಅದರ ಸಲುವಾಗಿ ಪಿತೂರಿ ನಡೆಸಿ ಈ ಒಂದು ಕೊಲೆಯನ್ನ ಮಾಡಲಾಗಿದೆ. ಇದೊಂದು ಆಕ್ಸಿಡೆಂಟಲ್ ಕೇಸ್ ಅಲ್ಲ, ಉದ್ದೇಶಪೂರ್ವಕ ಕೊಲೆ, ಅದು ಮೋಹನ್ ಬಾಬು ಅವರಿಂದ ಮಾಡಿರೋದು ಅನ್ನುವಂತಹ ಆರೋಪವನ್ನ ದೂರುದಾರರೊಬ್ಬರು ಕೊಟ್ಟಿದ್ರು. ಸೊ ಇದಕ್ಕೆ ಕ್ವಿಕ್ ಆಗಿ ರಿಯಾಕ್ಟ್ ಮಾಡಿರುವಂತಹ ಸೌಂದರ್ಯ ಅವರ ಪತಿ ರಘು ಅವರು ಪತ್ರದ ಮುಖೇನ ಇದರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನಿ ಆರೋಪ ಬಂದಿದೆ ಇದು ಶುದ್ಧ ಸುಳ್ಳು. ನಮ್ಮ ಕುಟುಂಬದ ಜೊತೆಗೆ ಮೋಹನ್ ಬಾಬು ಅವರ ಸಂಬಂಧ ಚೆನ್ನಾಗಿಯೇ ಇದೆ ಮತ್ತು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನಧಿಕೃತವಾಗಿ ಯಾವುದನ್ನು ಕೂಡ ಅವರು ಬರೆಸ್ಕೊಂಡಿಲ್ಲ. ಇದೆಲ್ಲ ಏನು ಆರೋಪ ಬರ್ತಾ ಇದೆ ಇದನ್ನ ನಂಬೋದಕ್ಕೆ ಯೋಗ್ಯವಲ್ಲ ಅಂತ ಹೇಳೋ ಮೂಲಕವಾಗಿ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೌಂದರ್ಯ ಅವರು ಫ್ಲೈಟ್ ಕ್ಲಾಶ್ ಆಗಿ ಅವರು ಸಾವನ್ನಪ್ಪಿದ್ರು. ಅದಾದ ನಂತರದಲ್ಲಿ ಈ ಸಾವಿನ ವಿಚಾರವಾಗಿ ಹಲವಾರು ರೀತಿಯಲ್ಲಿ ಚರ್ಚೆಗಳು ನಡೆದಿದ್ವು. ನಂತರ ಇದು ಫೈನಲಿ ಆಕ್ಸಿಡೆಂಟಲ್ ಡೆತ್ ಅನ್ನುವಂತಹ ಘೋಷಣೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಇಷ್ಟು ವರ್ಷಗಳ ನಂತರದಲ್ಲಿ ಈ ಪ್ರಕರಣಕ್ಕೆ ಮತ್ತೊಮ್ಮೆ ಜೀವ ಬಂದಿದೆ, ಅದು ದೂರನ್ನ ಒಂದು ದಾಖಲು ಮಾಡೋ ಮೂಲಕವಾಗಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಭಾರತಿಯಿಂದ. ಭಾರತಿ, ಈಗ ಸೌಂದರ್ಯ ಅವರ ಪತಿ ಹೇಳ್ತಾ ಇರೋ ಪ್ರಕಾರವಾಗಿ ಇದೊಂದು ಆಕ್ಸಿಡೆಂಟಲ್ ಡೆತ್, ಇದು ಕೊಲೆ ಅಲ್ಲ. ಮೋಹನ್ ಬಾಬು ಅವರ ಜೊತೆಗಿನ ತಮ್ಮ ಸಂಬಂಧ ಹೇಗಿದೆ ಅನ್ನೋದ್ರ ಬಗ್ಗೆ ಪತ್ರದಲ್ಲಿ ವಿವರಿಸಿದ್ದಾರೆ. ಹೌದು ದಿವ್ಯಾ, ಕಳೆದ 4-5 ದಿನದಿಂದ ಸುದ್ದಿ ಹಬ್ಬಿದ್ದಂಥದ್ದು ಇದು. ಏನಂದರೆ ಆಂಧ್ರದಲ್ಲಿ ಸೆನ್ಸೇಷನ್ ಹುಟ್ಟಿಸಿದಂಥ ಸುದ್ದಿ. ಮೋಹನ್ ಬಾಬು ಅವರು ಖ್ಯಾತ ನಟ, ಆ ನಟನ ವಿರುದ್ಧ ಸೌಂದರ್ಯ ಅವರ ಸಾವಿನ ವಿಚಾರವಾಗಿ ಸುದ್ದಿ ಹಬ್ಬಿತ್ತು. ದೂರು ಕೂಡ ದಾಖಲಾಗಿತ್ತು ಹೈದರಾಬಾದ್ನಲ್ಲಿ. ಬಿಟ್ಟಿ ಮಲ್ಲು ಎನ್ನುವರು ಸೌಂದರ್ಯ ಸಾವಿನ ಮರು ತನಿಖೆಗೆ ಆಗ್ರಹಿಸಿ ದೂರನ್ನು ಕೊಟ್ಟಿದ್ದರು. ಅದರ ಪ್ರಕಾರ ಸೌಂದರ್ಯ ಅವರು ಹೈದರಾಬಾದ್ನಲ್ಲಿ 7 ಎಕರೆ ಜಮೀನನ್ನು ಪಡೆದಿರ್ತಾರೆ. ಅದರ ಜಮೀನನ್ನು ವಶಪಡಿಸಿಕೊಳ್ಳೋದಕ್ಕೆ ಮೋಹನ್ ಬಾಬು ಅವರೇ ಸೌಂದರ್ಯ ಅವರ ಸಾವಿಗೆ ಕಾರಣ ಆಗ್ತಾರೆ, ಷಡ್ಯಂತ್ರ ಮಾಡಿರ್ತಾರೆ ಅಂತ ಹೇಳಿ ಒಂದು ದೂರನ್ನ ದಾಖಲು ಮಾಡಿದ್ರು. ಈ ವಿಚಾರ ಬಹಿರಂಗವಾಗ್ತಿದ್ದಂತೆ, ಬಹಳ ಚರ್ಚೆ ಆಗ್ತಿದ್ದಂತೆ ಸೌಂದರ್ಯ ಅವರ ಪತಿ ಖುದ್ದು ರಘು ಅವರೇ ಬಹಿರಂಗ ಪತ್ರ ಬರೆದು ಮಾಧ್ಯಮ ಪ್ರಕಟಣೆ ಮಾಡಿ ಈ ವಿಷಯಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಅಂದರೆ ಸೌಂದರ್ಯ ಅವರು ಯಾವುದೇ ರೀತಿಯಲ್ಲಿ ಅಲ್ಲಿ ಆಸ್ತಿಯನ್ನು ಹೊಂದಿರಲಿಲ್ಲ, ಜೊತೆಗೆ ಯಾವುದೇ ರೀತಿಯಲ್ಲಿ ಆಸ್ತಿ ವ್ಯಾಜ್ಯವನ್ನು ನಟ ಮೋಹನ್ ಬಾಬು ಅವ್ರ ಜೊತೆಗೆ ಮಾಡಿರಲಿಲ್ಲ. ಉಳಿದ ವಿಚಾರ ಅದನ್ನು ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ರೀತಿಯಲ್ಲೂ ಈ ಆಸ್ತಿ ಈ ಥರದ್ದು ಏನೂ ಇಲ್ಲ, ಇಷ್ಟೊಂದು ವಿವಾದ ಇಲ್ಲ. ಇಷ್ಟೊಂದು ವರ್ಷಗಳ ನಂತರ ಈ ಥರದ ಒಂದು ವಿಚಾರವನ್ನು ಮಾಡಿ ಚರ್ಚೆ ಮಾಡಿಕೊಂಡು ಈಗ ಬಹಿರಂಗಪಡಿಸ್ತಾ ಚರ್ಚೆ ಮಾಡಿ ಈಗ ಸಾವಿನ ಕುರಿತು ತನಿಖೆ ಮಾಡುವಂತಹ ವಿಚಾರವನ್ನು ಬೇಡ ಅಂಥೇಳಿ ಎಲ್ಲರಲ್ಲೂ ಮನವಿ ಮಾಡಿದ್ದಾರೆ ಸದ್ಯ ರಘು ಅವರು. ದಿವ್ಯ ಜೊತೆ. ಥ್ಯಾಂಕ್ ಯು ಭಾರತಿ ನಿಮ್ಮೆಲ್ಲ ಮಾಹಿತಿಗೆ.